ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಗಾಯ್ಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮಗೋಸ್ಕರ ನಾನು ಇವತ್ತು ಒಂದು ಟ್ರೂ ಬ್ಯಾಲೆನ್ಸ್ ಅನ್ನೋ ಒಂದು ಬೆಸ್ಟ್ ಆಗಿರುವಂಥ ಟ್ರಸ್ಟ್ ಮಾಡ್ತಾ ಇರುವಂಥ ಒಂದು ಅಪ್ಲಿಕೇಶನ್ ತೊಗೊಂಡು ಬಂದಿದ್ದೀನಿ. ಹಾಗೆ ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ಪರ್ಸ್ನಲ್ ಲೋನ್ ಇನ್ಸ್ಟೆಂಟಾಗಿ ಕೊಡ್ತಾ ಇದ್ದಾರೆ. ಜೊತೆಗೆ ನಾವು UPI ಯೂಸ್ ಮಾಡಿಕೊಂಡು ಟ್ರಾನ್ಸಾಕ್ಷನ್ಸ್ ಕೂಡ ಮಾಡ್ಕೋಬಹುದು. ಇದು ಏನಿದೆ ಟ್ರೂ ಬ್ಯಾಲೆನ್ಸ್ ಹೀರೋ ಅನ್ನೋ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಇದು ಏನಿದೆ ಟ್ರೂ ಬ್ಯಾಲೆನ್ಸ್ ಹೀರೋ ಕಡೆಯವ್ರದ್ದಾಗಿರುತ್ತೆ. ಹಾಗೆ ಈ ಒಂದು ಅಪ್ಲಿಕೇಶನ್ಗೆ 4.5 ರಿವ್ಯೂಸ್ ಇರುತ್ತೆ. 3+ ರೇಟೆಡ್ ಇದೆ. 50 ಮಿಲಿಯನ್+ ಡೌನ್ಲೋಡ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಇದು ಕೂಡ ನಮಗೆ ಪರ್ಸನಲ್ ಲೋನ್ಗೆ ಆಗಿರ್ಬೋದು, ಫೈನಾನ್ಸ್ಗೆ ಆಗಿರ್ಬೋದು, ಹಾಗೆ ನಮ್ಮ ಒಂದು UPI ಟ್ರಾನ್ಸಾಕ್ಷನ್ಸ್ ಕೂಡ ಮಾಡ್ಕೊಳ್ಳೋಕೆ ತುಂಬಾ ಯೂಸ್ ಆಗ್ತಾ ಇದೆ. ಈ ಒಂದು ಅಪ್ಲಿಕೇಶನಲ್ಲಿ ನಾವು 2 ಥರ ಲೋನ್ನ ನೋಡಬಹುದಾಗಿದೆ, ಕ್ಯಾಶ್ ಲೋನ್ ಜೊತೆಗೆ ಲೆವೆಲ್ ಅಪ್ ಲೋನ್ ಅಂತ. ಸೊ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಕ್ಯಾಶ್ ಲೋನಿಂದ ಯಾವ ರೀತಿಯಾಗಿ ನಾವು ಲೋನ್ ಅಪ್ಲೈ ಮಾಡ್ಕೊಳ್ಳೋದು, ಏನೆಲ್ಲ ಪ್ರೊಸೀಜರ್ ಇರುತ್ತೆ, ಯಾವ ರೀತಿಯಾಗಿ ನಾವು ಲೋನ್ ಅಪ್ಲೈ ಮಾಡ್ಕೊಳ್ಬೇಕು, ಏನೆಲ್ಲ ಎಲಿಜಿಬಿಲಿಟಿ ನಮಗೆ ಇರಬೇಕಾಗುತ್ತೆ, ಹಾಗೆ ಯಾವ ರೀತಿಯಾಗಿ ನಮಗೆ ಇವರು ಫೀಚರ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಫುಲ್ ಡೀಟೇಲ್ ಹಾಗೆ ಪ್ರೋಸೆಸ್ನ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ಕ್ಯಾಶ್ ಲೋನ್ ಅನ್ನೋದು ಪರ್ಸ್ನಲ್ ಲೋನ್ಗೆ ಅಪ್ ಟು 2 lakhsವರೆಗೂ ಕೊಡ್ತಾ ಇದ್ದಾರೆ. ಇಲ್ಲಿ ಫಾಸ್ಟ್ ಅಪ್ರೂವಲ್ ಮಾಡ್ತಾ ಇರ್ತಾರೆ, ಹಾಗೆ ಕ್ವಿಕ್ಕಾಗಿ ಡಿಸ್ಪೋಸಲ್ ಕೂಡ ಮಾಡ್ತಾ ಇದ್ದಾರೆ. 30 lakhs+ ಯೂಸರ್ಸ್ ಕೂಡ ಹ್ಯಾಪಿ ಯೂಸರ್ಸ್ ನಾವು ನೋಡಬಹುದಾಗಿದೆ. ಹಾಗೆ 7 crore ಪೀಪಲ್ಸ್ ಏನಿದ್ದಾರೆ ಆ್ಯಪ್ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಹಾಗೆ 7,000 crore ಲೋನ್ ಡಿಸ್ಪೋಸಲ್ ಕೂಡ ಮಾಡಿದ್ದಾರೆ ಇವರು. ಟ್ರೂ ಬ್ಯಾಲೆನ್ಸ್ ಏನಿದೆ ಸಿಂಪಲ್ ಇದೆ, ಹಾಗೆ ಸೆಕ್ಯೂರ್ ಇದೆ, ಹಾಗೆ ಕ್ವಿಕ್ಕಾಗಿ ನಮಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯಾಗಿ ಹಿಡನ್ ಚಾರ್ಜಸ್ ಇರೋದಿಲ್ಲ, ಬ್ಯಾಂಕ್ ವಿಸಿಟ್ ಇರೋದಿಲ್ಲ. ಜಸ್ಟ್ ನಮ್ಮ ಒಂದು ಮನೆಯಿಂದನೇ ಕೂತ್ಕೊಂಡು ನಾವು ಲೋನ್ನ ಅಪ್ಲೈ ಮಾಡ್ಕೋಬಹುದಾಗಿದೆ. ರೇಟ್ ಕೂಡ ಇಂಟ್ರೆಸ್ಟ್ ರೇಟ್ ಕೂಡ ಆಫರೇಬಲ್ ಆಗಿ ನಮಗೆ ಸಿಗ್ತಾ ಇದೆ. ಫಾಸ್ಟ್ ಅಪ್ರೂವಲ್ ಕೂಡ ಇಲ್ಲಿ ಇರುತ್ತೆ. ಇಲ್ಲಿ ಫ್ಲೆಕ್ಸಿಬಲ್ ಲೋನ್ ಚಾಯ್ಸಸ್ ನಮಗೆ ಕೊಡ್ತಾ ಇದ್ದಾರೆ. ನಾವು ಕ್ಯಾಶ್ ಲೋನ್ ಕೂಡ ಯೂಸ್ ಮಾಡ್ಕೋಬೋದು, ಅಥವಾ ಲೆವೆಲ್ ಅಪ್ ಲೋನ್ ಕೂಡ ನಾವು ಯೂಸ್ ಮಾಡ್ಕೋಬೋದು. ನಮಗೆ ಇಲ್ಲಿ ಕ್ಯಾಶ್ ಲೋನ್ಗೆ 6 months-ಇಂದ ಹಿಡಿದು 12 months-ವರೆಗೂ ಟೆನ್ಯೂರ್ ಕೊಡ್ತಾ ಇದ್ದಾರೆ. ಲೆವೆಲ್ ಅಪ್ ಲೋನ್ಗೆ 6 months-ವರೆಗೂ ನಮಗೆ ಕೊಡ್ತಾ ಇದ್ದಾರೆ. ಈ ಒಂದು ಅಪ್ಲಿಕೇಶನ್ ಏನಿದೆ RBI ರಿಜಿಸ್ಟರ್ಡ್ NBFC ಅಪ್ಲಿಕೇಶನ್ ಆಗಿ ರನ್ ಆಗ್ತಾ ಇದೆ. ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ಲೋನ್ ಡಿಸ್ಪೋಸಲ್ ಅನ್ನೋದು ವಿತಿನ್ ಫ್ಯೂ ಮಿನಿಟ್ಸಲ್ಲಿ ನಮಗೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಈಸಿಯಾಗಿ ರೀಚಾರ್ಜ್ ಕೂಡ ಮಾಡ್ಕೋಬಹುದು. ನಮ್ಮ ಒಂದು ಬಿಲ್ ಪೇಮೆಂಟ್ಸ್ ಅನ್ನೋದು ಏನಿರುತ್ತೆ, ಮೊಬೈಲ್ ರೀಚಾರ್ಜ್, DTH, ಎಲೆಕ್ಟ್ರಿಸಿಟಿ, ಗ್ಯಾಸ್ ಬಿಲ್, ಈ ರೀತಿಯಾಗಿ ನಾವು ಮನೆಯಲ್ಲೇ ಕುತ್ಕೊಂಡು ಬಿಲ್ ಪೇಮೆಂಟ್ಸ್ ಕೂಡ ಮಾಡ್ಕೋಬಹುದು. ಈ ಒಂದು ಟ್ರೂ ಬ್ಯಾಲೆನ್ಸ್ ಲೆಂಡಿಂಗ್ ಪಾರ್ಟ್ನರ್ಸ್ ಕೂಡ ಇದ್ರ ಜೊತೆಗೆ ಇದ್ದಾರೆ. ಟ್ರೂ ಕ್ರೆಡಿಟ್ಸರ್ ಇದ್ದಾರೆ, ಹಾಗೆ ಮುತ್ತೂಟ್ ಫೈನಾನ್ಸ್, ಇನ್ಕ್ರೀಡ್ ಫೈನಾನ್ಸ್, ಈ ರೀತಿಯಾಗಿ ಹಲವಾರು ಫೈನಾನ್ಸ್ ಅವರಾಗಿರ್ಬೋದು, ಹಾಗೆ ಪಾರ್ಟ್ನರ್ಸ್ ಇವರಿಗೆ ಇದ್ದಾರೆ. ಇದು ಒಂದು UPI ಪೇಮೆಂಟ್ಸ್ಗೆ ಯೂಸ್ ಆಗ್ತಾ ಇದೆ. ಹಾಗೆ ಇಲ್ಲಿ ಕ್ವಿಕ್ ಆ್ಯಂಡ್ ಸೆಕ್ಯೂರ್ ಆಗಿ ಕೂಡ ನಮಗೆ ಇದು ಪೇಮೆಂಟನ್ನು ಮಾಡ್ತಾ ಇದೆ. ಇಲ್ಲಿ ನಮಗೆ ವ್ಯಾಲೆಟ್ ಅನ್ನೋದು ಕೂಡ ಸಿಗ್ತಾ ಇದೆ. ನಮ್ಮ ಒಂದು ಅರ್ನಿಂಗ್ಸ್ ಅನ್ನೋದು ನಾವು ಸೇವ್ ಕೂಡ ಮಾಡ್ಕೋಬಹುದು. ಸೊ ಈ ಒಂದು ಅಪ್ಲಿಕೇಶನ್ಗೆ 75 ಮಿಲಿಯನ್ ಯೂಸರ್ಸ್ ಆಲ್ರೆಡಿ ಟ್ರಸ್ಟ್ ಕೂಡ ಮಾಡ್ತಾ ಇದ್ದಾರೆ ಈ ಒಂದು ಅಪ್ಲಿಕೇಶನ್. ಇದು ಒಂದು RBI ರಿಜಿಸ್ಟರ್ಡ್ NBFC ಅಪ್ಲಿಕೇಶನ್ ಆಗಿದೆ. ಹಾಗೆ ಇಲ್ಲಿ ನಾವು ಬಿಲ್ ಪೇಮೆಂಟ್ಸ್ ಕೂಡ ಮಾಡ್ಕೋಬಹುದು. ಹಾಗೆ ನಾವು ಇಲ್ಲಿ ಟೆನ್ಯೂರ್ ಮಂತ್ಸ್ನ ನೋಡಬಹುದಾಗಿದೆ. 6 months-ಇಂದ ಹಿಡಿದು 12 months-ವರೆಗೂ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ರೇಂಜಿಂಗ್ ಬಂದುಬಿಟ್ಟು 1000-ಇಂದ ಹಿಡಿದು 2 lakhs-ವರೆಗೂ ನಮಗೆ ಡಿಸ್ಪೋಸಲ್ ಅಮೌಂಟ್ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ APR ರೇಂಜಸ್ ಬಂದುಬಿಟ್ಟು 28.8%-ಇಂದ ಹಿಡಿದು 99.7%-ವರೆಗೂ ನಮಗೆ ಕೊಡ್ತಾ ಇದ್ದಾರೆ. ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ಕ್ವಿಕ್ಕಾಗಿ ಪರ್ಸ್ನಲ್ ಲೋನ್ ಸಿಗ್ತಾ ಇದೆ, ಕ್ಯಾಶ್ ಲೋನ್ ಹಾಗೆ ಲೆವೆಲ್ ಅಪ್ ಲೋನ್ ಅಂತ. ಕ್ಯಾಶ್ ಲೋನ್ ಫೀಚರ್ಸ್ ನೋಡೋದಾದರೆ ನಮಗೆ ಕ್ಯಾಶ್ ಲೋನಲ್ಲಿ ಸೀಮ್ಲೆಸ್ ಬಾರೋವಿಂಗ್ ಎಕ್ಸ್ಪೀರಿಯನ್ಸ್ ನಮಗೆ ಸಿಗ್ತಾ ಇದೆ ಇಲ್ಲಿ. ಹಾಗೆ 100% ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳಬಹುದು. ಇಲ್ಲಿ 100% ಡಿಜಿಟಲ್ ಪ್ರೋಸೆಸ್ ಇರುತ್ತೆ. ಹಾಗೆ 24/7 ನಮಗೆ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಪರ್ಸ್ನಲ್ ಲೋನ್ ರೇಂಜ್ ಬಂದುಬಿಟ್ಟು ನಮಗೆ 1000-ಇಂದ ಹಿಡಿದು 2 lakhs-ವರೆಗೂ ಕೊಡ್ತಾ ಇದ್ದಾರೆ. ಹಾಗೆ ಫ್ಲೆಕ್ಸಿಬಲ್ ಟೆನ್ಯೂರ್ಸ್ ಕೂಡ ನಮಗೆ ಕೊಡ್ತಾ ಇದ್ದಾರೆ, 6 months-ಇಂದ ಹಿಡಿದು 12 months-ವರೆಗೂ. ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಅನ್ನೋದು ಆಫರೇಬಲ್ ಕಾಸ್ಟಲ್ಲಿ ನಮಗೆ ಸಿಗ್ತಾ ಇದೆ. ಹಾಗೆ ಲೋನ್ ಡಿಸ್ಪೋಸಲ್ ಕೂಡ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಮೂಲಕ ನಾವು ನೋಡೋದಾದರೆ, ನಮ್ಮ ಒಂದು ಲೋನ್ ಅಮೌಂಟ್ ಏನಾದರೂ 10,000 ಇತ್ತು ಅಂದರೆ ಇದಕ್ಕೆ ಲೋನ್ ಟೆನ್ಯೂರ್ ಬಂದುಬಿಟ್ಟು 6 months-ವರೆಗೂ ಕೊಟ್ಟಿರ್ತಾರೆ. ಇಂಟ್ರೆಸ್ಟ್ ರೇಟ್ ಅನ್ನೋದು 2.4% per month ನಮಗೆ ಸಿಗ್ತಾ ಇದೆ. ಹಾಗೆ ಪ್ರೊಸೆಸಿಂಗ್ ಫೀಸ್ ಅನ್ನೋದು ಏನಿರುತ್ತೆ 6%ನ ಆ್ಯಡ್ ಮಾಡ್ತಾರೆ. 600+ GST 18% ಅನ್ನೋದು. ಸೊ 708 rupees ನಮಗೆ ಆಗುತ್ತೆ. ಸೊ ಇಲ್ಲಿ ಇಂಟ್ರೆಸ್ಟ್ ಬಂದುಬಿಟ್ಟು 844 rupees ನಮಗೆ ಆಗುತ್ತೆ. ಸೊ EMI ನಮ್ಮದು ಮಂತ್ಲಿ EMI ಬಂದುಬಿಟ್ಟು 1,807 rupeesನ ನಾವು ಪೇ ಮಾಡ್ಕೋಬೇಕು. ಸೊ ಟೋಟಲ್ ರೀಪೇಮೆಂಟ್ ನಮ್ಮದು 10,000ಗೆ 11,550 rupees ಆಗುತ್ತೆ, ಇನ್ಕ್ಲೂಡಿಂಗ್ ಪ್ರೊಸೆಸಿಂಗ್ ಫೀಸ್ ಆಗಿರ್ಬೋದು, GST ಕೂಡ ಆಗಿರಬಹುದು.
ಸೊ ಈ ಒಂದು ಅಪ್ಲಿಕೇಶನಲ್ಲಿ ನಾವು ಲೋನ್ ಅಪ್ಲೈ ಮಾಡಬೇಕು ಅಂದರೆ ಏನೆಲ್ಲ ನಮಗೆ ಪ್ರೋಸೆಸ್ ಇರುತ್ತೆ ಅಂತ ನೋಡೋದಾದರೆ, ಸೊ ನಾವು ಮೊದಲೇದಾಗಿ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ನಮ್ಮ ಒಂದು ಮೊಬೈಲ್ ನಂಬರಿಂದ ನಾವು ರಿಜಿಸ್ಟರ್ ಆಗಬೇಕು. ನಮ್ಮ ಒಂದು ನೇಮ್ ಹಾಗೆ ಮೊಬೈಲ್ ನಂಬರಿಂದ, ಹಾಗೆ ನಮ್ಮ ಒಂದು ಬೇಸಿಕ್ ಡೀಟೇಲ್ಸ್ನ ನಾವು ಕೊಡಬೇಕಾಗುತ್ತೆ. ಎಲಿಜಿಬಿಲಿಟಿನ ಚೆಕ್ ಮಾಡ್ತಾರೆ. ಸೊ KYC ಕಂಪ್ಲೀಟ್ ಮಾಡ್ಕೋಬೇಕು. ನಮ್ಮ ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ನಾವು ಅಪ್ಲೋಡ್ ಮಾಡಿದರೆ ನಮ್ಮ ಒಂದು KYC ಕಂಪ್ಲೀಟ್ ಆಗುತ್ತೆ. ಸೊ ಫೈನಲ್ ಆಗಿ ನಮಗೆ ಲೋನ್ ಅಮೌಂಟ್ ಅನ್ನೋದು ಟ್ರಾನ್ಸ್ಫರ್ ಮಾಡ್ತಾರೆ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ. ಜಸ್ಟ್ ನಮ್ಮ ಒಂದು 3 ಸ್ಟೆಪ್ಸಿಂದ ನಮಗೆ ಇಲ್ಲಿ ಲೋನ್ ಅನ್ನೋದು ಸಿಗ್ತಾ ಇದೆ. ಸೊ ಇವರು ಪರ್ಮಿಷನ್ಸ್ನ ಕೇಳ್ತಾರೆ. ಸೊ ಪರ್ಮಿಷನ್ಸ್ನ ನಾವು ಅಲೋ ಮಾಡ್ಕೋಬೇಕು. ಒಂದು ಲೊಕೇಶನ್ ಆಗಿರ್ಬೋದು, ಹಾಗೆ SMS ಆಗಿರ್ಬೋದು, ಕ್ಯಾಮ್ರಾ, ಫೋನ್ ಇನ್ಫೋ, ಹಾಗೆ ಮೈಕ್ರೋಫೋನ್ನ ಇದು ಪರ್ಮಿಷನ್ಸ್ ಕೇಳುತ್ತೆ. ಸೊ ಪರ್ಮಿಷನ್ಸ್ನ ನಾವು ಅಲೋ ಮಾಡಿಕೊಂಡ್ರೆ ಮಾತ್ರ ನಮಗೆ ಇಲ್ಲಿ ಲೋನ್ ಪ್ರೋಸೆಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ಈ ಒಂದು ಪ್ಲೇಸ್ಟೋರಲ್ಲಿ ಈ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಈ ಒಂದು ಅಪ್ಲಿಕೇಶನಲ್ಲಿ ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ನಿಂದ ರಿಜಿಸ್ಟರ್ ಆದ ನಂತರ ನಿಮ್ಮ ಒಂದು OTP ಅನ್ನೋದು ಬರುತ್ತೆ. OTPನ ಎಂಟರ್ ಮಾಡಿದ ತಕ್ಷಣ ನೀವು ಇಲ್ಲಿ ರಿಜಿಸ್ಟರ್ ಆಗ್ತೀರಾ. ಸೊ ಆ ನಂತರ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ನ ಕೊಟ್ಟು ನಿಮ್ಮ ಒಂದು ನೇಮ್ನ ಎಂಟರ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನಲ್ಲಿ ರಿಜಿಸ್ಟರ್ ಆಗಿ. ಹಾಗೆ ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ 2 ರೀತಿಯಾಗಿ ಲೋನ್ ಅನ್ನೋದು ಸಿಗ್ತಾ ಇದೆ. ಒಂದು ಕ್ಯಾಶ್ ಲೋನ್, ಹಾಗೆ ಇನ್ನೂ ಒಂದು ಲೆವೆಲ್ ಅಪ್ ಲೋನ್ ಅಂತ. ಕ್ಯಾಶ್ ಲೋನಲ್ಲಿ ನಮಗೆ 5,000ದಿಂದ ಹಿಡಿದು 2 ಲಕ್ಷದವರೆಗೂ ಲೋನನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ 6 ಮಂತ್ಸ್ ಟು 12 ಮಂತ್ಸ್ವರೆಗೂ ನಮಗೆ ಟೆನ್ಯೂರ್ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಲೆವೆಲ್ ಅಪ್ ಲೋನಲ್ಲಿ ನಮಗೆ 1,000ದಿಂದ ಹಿಡಿದು 5,000ವರೆಗೂ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದು 6 ಮಂತ್ಸ್ವರೆಗೂ ನಮಗೆ ಟೆನ್ಯೂರನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಇನ್ಸ್ಟೆಂಟಾಗಿ ಅಮೌಂಟನ್ನು ಟ್ರಾನ್ಸ್ಫರ್ ಕೂಡ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಕ್ಯಾಶ್ ಲೋನ್ ಬೇಕಿತ್ತು ಅಂದರೆ ಕ್ಯಾಶ್ ಲೋನ್ ಮೇಲೆ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ KYC ವೆರಿಫಿಕೇಶನ್ ಅನ್ನೋದು ಕೇಳುತ್ತೆ. ಸೊ ನಮ್ಗೆ ಇಲ್ಲಿ 3 ಸ್ಟೆಪ್ಸ್ ಅನ್ನೋದು ಇರುತ್ತೆ ಗಾಯ್ಸ್. ಜಸ್ಟ್ ನಮ್ಮ ಒಂದು 3 ಸ್ಟೆಪ್ಸಿಂದ ನಾವು ಇಲ್ಲಿ ಈಸಿಯಾಗಿ ಲೋನನ್ನು ತಗೋಬಹುದಾಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನಮ್ಮದು ಕಂಪ್ಲೀಟ್ ಅವರ್ KYC. ನಮ್ಮ ಒಂದು KYC ಡಾಕ್ಯುಮೆಂಟ್ ಅನ್ನೋದು ಏನಿರುತ್ತೆ, ನಮ್ಮ ಒಂದು ಪ್ಯಾನ್ ಕಾರ್ಡ್ ಹಾಗೆ ಆಧಾರ್ ಕಾರ್ಡ್ನ KYC ನಾವು ಕಂಪ್ಲೀಟ್ ಮಾಡ್ಕೋಬೇಕು. ಆ ನಂತರ ನಮ್ಮ ಒಂದು ಲೋನ್ ಆಫರ್ ಅಥವಾ ಪ್ಲ್ಯಾನ್ ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಮಗೆ ಎಷ್ಟು ಲೋನ್ ಅಮೌಂಟ್ ಬೇಕು, ಎಷ್ಟು ಟೆನ್ಯೂರ್ ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಫೈನಲ್ ಸ್ಟೆಪ್ ಬಂದುಬಿಟ್ಟು ನಮ್ಮ ಒಂದು ಎಲಿಜಿಬಿಲಿಟಿನ ಚೆಕ್ ಮಾಡಿಕೊಂಡು ನಮ್ಮ ಒಂದು ಅಮೌಂಟ್ನ ಡಿಸ್ಪರ್ಸಲ್ ಮಾಡ್ತಾರೆ ವಿತಿನ್ ಮಿನಿಟ್ಸಲ್ಲಿ. ಸೊ ಈ ಸ್ಟೆಪ್ಸಿಂದ ನಮಗೆ ಇಲ್ಲಿ ಈಸಿಯಾಗಿ ಲೋನ್ ಅನ್ನೋದು ಸಿಗ್ತಾ ಇದೆ. ಸೊ ಇಲ್ಲಿ ಅಪ್ ಟು 2 ಲ್ಯಾಕ್ವರೆಗೂ ನಮಗೆ 5 ಮಿನಿಟ್ಸಲ್ಲಿ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಹಾಗೆ ಇಲ್ಲಿ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಅಪ್ರೂವಲ್ ಕೂಡ ಮಾಡ್ತಾರೆ. ಯಾವುದೇ ರೀತಿಯಾಗಿ ಹಿಡನ್ ಚಾರ್ಜಸ್ ಇರೋದಿಲ್ಲ. ಡಿಜಿಟಲ್ ಪ್ರೋಸೆಸ್ ಇರುತ್ತೆ. 100% ಪೇಪರ್ಲೆಸ್ ಪ್ರೋಸೆಸ್ ಕೂಡ ನಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲ್ಯಾಂಗ್ವೇಜ್ನ ಕೇಳ್ತಾ ಇದೆ. ಸೊ ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ನ ಕೇಳ್ತಾ ಇದೆ. ಸೊ ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಕೊಂಡು ನಿಮ್ಮ ಒಂದು ಪ್ಯಾನ್ ಕಾರ್ಡ್ನ ನೀವು ಸ್ಕ್ಯಾನ್ ಮಾಡ್ಕೋಬೇಕು. ಸೊ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ನ ನಾವು ಸ್ಕ್ಯಾನ್ ಮಾಡಿದ ನಂತರ ನಮ್ಮ ಒಂದು ಆಧಾರ್ ನಂಬರ್ ಹಾಗೆ ನಮ್ಮ ಒಂದು ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡ್ಕೋಬೇಕಾಗತ್ತೆ. ಸೊ ಆ ನಂತರ OTPನ ಕಳಿಸ್ತಾರೆ. OTPನ ಎಂಟರ್ ಮಾಡಿಕೊಂಡು ನಮ್ಮ ಒಂದು ಅಡ್ರೆಸ್ನ ಕನ್ಫರ್ಮ್ ಮಾಡಿಕೊಂಡು ಫೈನಲ್ ಸ್ಟೆಪ್ ಅನ್ನೋದು ಕಂಪ್ಲೀಟ್ ಮಾಡ್ಕೋಬೇಕಿಲ್ಲಿ. KYC ಕಂಪ್ಲೀಟ್ ಆದ ನಂತರ ನಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ನಾವು ಎಂಟರ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಲೋನ್ ಅಮೌಂಟ್ ಅನ್ನೋದು ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ನಾವು ಪ್ರೀಪೇಡ್, ಪೋಸ್ಟ್ ಪೇಡ್ ಕೂಡ ನಾವು ಮಾಡ್ಕೋಬಹುದಾಗಿದೆ. ಹಾಗೆ ಇಲ್ಲಿ DTH, ಎಲೆಕ್ಟ್ರಿಸಿಟಿ, ಗ್ಯಾಸ್ ಸಿಲಿಂಡರ್, ಬೋರ್ಡ್ ಬ್ಯಾಂಡ್, ಪೈಪ್ಡ್ ಗ್ಯಾಸ್, ಹಾಗೆ ವಾಟರ್ ಬಿಲ್, ಕ್ಯಾಶ್ ಲೋನ್, ಲೆವೆಲ್ ಅಪ್ ಲೋನ್, ಗಿಫ್ಟ್ ಕಾರ್ಡ್, ಈ ರೀತಿಯಾಗಿ ನಮಗೆ ಹಲವಾರು ಆಪ್ಷನ್ಸ್ ಅನ್ನೋದು ಕೊಡ್ತಾ ಇದ್ದಾರೆ. ಸೊ ನಾವು ರೆಫರ್ ಆ್ಯಂಡ್ ಅರ್ನ್ ಕೂಡ ಮಾಡ್ಕೋಬೋದು ಅಪ್ ಟು 6,000ವರೆಗೂ. ಸೊ ನೋಡಿದ್ರಲ್ವಾ ಗಾಯ್ಸ್, ಯಾವ ರೀತಿಯಾಗಿ ನಾವಿಲ್ಲಿ ಕ್ಯಾಶ್ ಲೋನ್ ಅಪ್ಲೈ ಮಾಡ್ಕೋಬೇಕು ಅಂತ. ಇದಾಗಿದೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹಲವಾರು ಅಪ್ಲಿಕೇಶನ್ ಒಂದಿಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಕೆಲವೊಂದು ಅಪ್ಲಿಕೇಶನ್ ಇನ್ಫಾರ್ಮೇಷನ್ ಹಾಗೆ ಕೆಲವೊಂದು ಅಪ್ಲಿಕೇಶನ್ ಪ್ರೋಸೆಸ್ನ ನಾನು ನಿಮಗೋಸ್ಕರ ತರ್ತಾ ಇರ್ತೀನಿ ಗಾಯ್ಸ್. ಬಾಯ್.